ನಮಸ್ಕಾರ, ಸಿದ್ಧಿ ವಾಹಿನಿಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನನ್ನ ಜೊತೆಯಲ್ಲಿ ಋಷಿಕೇಶಿಂದ ಬಂತಹ ಒಂದು ಆಧ್ಯಾತ್ಮಿಕ ವಲಯದಲ್ಲಿ ದುಡ್ತಿರೋಂತಹ ಗುರುಪರಂಪರೆಯ ಒಬ್ಬರು ಕನ್ನಡದವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿನ್ನೆ ರಾಮಲಲ್ಲನ ದರ್ಶನ ಆಯಿತಾ? ನಿನ್ನೆ ರಾಮಲಲ್ಲ ದರ್ಶನ ಆಯಿತು. ನಿನ್ನೆ ದಿನ ರಾಮಲಲ್ಲಂದು ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಎಲ್ಲ ಕಾರ್ಯಕ್ರಮವನ್ನು ನೆರವೇರಿತು. ಅಲ್ಲಿ ನಾವೆಲ್ಲ ಸಾಧು ಸಂತರು ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಬಂದು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗಿ ಎಲ್ಲ ಸಾಧು ಸಂತರಿಗೆ ಒಳ್ಳೆಯ ದರ್ಶನ ಆಯಿತು. ತುಂಬ ಸಂತೋಷವಾಯಿತು. 500 ವರ್ಷಗಳಿಂದ ಇವತ್ತು ಶ್ರಮ ಇವತ್ತು ಪೂರ್ಣ ಆಯಿತು. ನಿನ್ನೆ ದಿನ ಪೂರ್ಣ ಆಗಿ ಎಲ್ಲ ಇಡೀ ವಿಶ್ವನೇ ಸನಾತನದಲ್ಲಿ ತುಂಬ ಸಂತೋಷಪಟ್ಟು ಊರಿಯಲ್ಲೇ ದೇವಸ್ಥಾನದಲ್ಲಿ ಪೂಜೆ ಆರತಿ ಎಲ್ಲ ತುಂಬ ಸನಾತನದಲ್ಲಿ ಹಿಂದೂ ಕಲ್ಚರದಲ್ಲಿ ತುಂಬ ರಾಮನ ಬಗ್ಗೆ ತುಂಬ ಎಲ್ಲ ಸಂತೋಷವಾಯಿತು. ಇಲ್ಲೆಲ್ಲ ಸಾಧು ಸಂತರೆಲ್ಲ ಬಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಭಾಗವಹಿಸಿದ್ದು ನಮ್ಮ ಭಾಗ್ಯ. 500 ವರ್ಷಗಳಿಂದ ಶ್ರಮ ಪಟ್ಟಿರ್ತಕ್ಕಂಥದ್ದು ನಿನ್ನೆ ಪೂರ್ಣ ಆಯಿತು. ಅದು ಸಂತೋಷನ ನಾವು ಹೇಳ್ಕೊಳ್ಳೋಕ್ಕೆ ಶಬ್ದದಲ್ಲೇ ಹೇಳ್ಕೊಳ್ಳೋಷ್ಟಿಲ್ಲ, ಅಷ್ಟು ಸಂತೋಷವಾಗಿದೆ. ರಾಮಲಲ್ಲ ನಿಮ್ಮ ಅನುಭವದಲ್ಲಿ ಹೇಗೆ ಕಾಣಿಸ್ತಿದೆ? ರಾಮಲಲ್ಲ ನಮ್ಮ ಅನುಭವದಲ್ಲಿ ಹೇಗೆ ಕಾಣಿಸ್ತದೆ ನಮ್ಮದು ಹೇಳೋಕ್ಕೆ ಶಬ್ದನೇ ಇಲ್ಲ. ಅಷ್ಟು ಸಂತೋಷ, ಅಷ್ಟು ಆನಂದವಾಗಿದೆ. ಪುರುಷೋತ್ತಮ ರಾಮಲಲ್ಲನ ವರ್ಣನೆ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಸಂತೋಷ ಇದೆ. ಇದು ನಮ್ಮ ಗುರುಗಳ ಮಾತಾಗಿದೆ. ಇನ್ನಷ್ಟು ಜನ ಇಲ್ಲಿ ಇರೋಂತಹ ಗುರು ಪರಂಪರೆಯಲ್ಲಿರೋಂಥವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಜೈ ಶ್ರೀರಾಮ್.